ನೋಡಿ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 3ನೇ ವಚನ. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ, ವಂಚಕರಿಗೆ ವಕ್ರತೆಯು ನಾಶಕ ಅಂತ. ಹಲ್ಲೆಲೂಯಾ. ನೋಡಿ, ಈ ಒಂದು ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡ್ತಾನೆ, ಯಾರಿಗೆ ದರ್ಶನ ಕೊಡ್ತಾರಂದ್ರೆ ಯಥಾರ್ಥವಂತರಿಗೆ. ಹಲ್ಲೆಲೂಯಾ. ಯಥಾರ್ಥವಂತರಿಗೆ ಸರಳವಾಗಿದ್ರು ಕೂಡ ಅಷ್ಟೊಂದು ಓವರ್ ಆಗಿ ಮಾಡದೇ ಇದ್ರು ಕೂಡ, ಸರಳವಾಗಿದ್ರು ಸಿಂಪಲ್ ಆಗಿದ್ರು ಕೂಡ ಮಾರ್ಗದರ್ಶಕವಾಗುತ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಹತ್ರ ಏನೂ ಇಲ್ವಾ? ನೀನು ಸರಳವಾಗಿ ದೇವರ ಹತ್ರ ನೀನು ವೈಟ್ ಮಾಡ್ತಾ ಇದೀಯಾ, ಅದೇ ಒಂದು ಮಾರ್ಗದರ್ಶಕ ಆಗುತ್ತೆ. ಆಮೆನ್. ಹಲ್ಲೆಲೂಯಾ. ಮಾರ್ಗದರ್ಶಕ ಅಂದ್ರೆ ಮಾರ್ಗದಲ್ಲಿ ದರ್ಶಿಸುವಾತನಾಗಿರ್ತಾನೆ. ಆಮೆನ್. ಅಂದ್ರೆ ಒಂದು ಮಾರ್ಗವನ್ನ ತೋರಿಸುವಾತನಾಗಿರ್ತಾನೆ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಾವುಗಳು ಕೂಡ ಯಥಾರ್ಥವಾಗಿ ಜೀವಿಸುವಂತವರಾಗಿರ್ಬೇಕು. ಯಥಾರ್ಥತೆ ಅಂದ್ರೆ ಟ್ರೂತ್, ಸತ್ಯದಲ್ಲಿ ನಿಲ್ಲುವಂತವರಾಗಿರ್ಬೇಕು. ಆಮೆನ್. ಹಲ್ಲೆಲೂಯಾ. ಏನೇ ಆಗ್ಲಿ ಕೂಡ ಆ ಟ್ರೂತ್ ಅಲ್ಲಿ ನೀನು ನಿಂತ್ಕೊಂಡಾಗ ದೇವರು ನಿನಗೆ ದರ್ಶನ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಭಕ್ತನ ವಿಷಯದಲ್ಲಿ ನೋಡ್ಕೊಳ್ಳೋಣ. ನೆಹೆಮೀಯ 9ನೇ ಅಧ್ಯಾಯ 7-8 ವಚನಗಳಲ್ಲಿ ನಾವು ನೋಡ್ಕೊಂಡಾಗ, ಯೆಹೋವನೇ ಅಬ್ರಹಾಮನನ್ನು ಆರಿಸಿಕೊಂಡು ಕಸ್ದೀಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನೇ. ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಫೆರಿಜಿಯರು, ಯೆಬೂಸಿಯರು, ಗಿರ್ಗಾಷಿಯರು ಇವರ ದೇಶವನ್ನು ನಿನ್ನ ಸಂತಾನದವರಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿ ಅದನ್ನು ನೆರವೇರಿಸಿದ್ದಿ. ನೀನು ಧರ್ಮ ಸ್ವರೂಪನೇ. ಆಮೆನ್. ಹಲ್ಲೆಲೂಯಾ. ಯಥಾರ್ಥ ಚಿತ್ತನೆಂದು ದೇವರು ನೋಡಿದ್ದಾನೆ. ಆಮೆನ್. ಅಬ್ರಹಾಮನನ್ನ. ಆಮೆನ್. ಹಲ್ಲೆಲೂಯಾ. ನೋಡಿ, ದೇವರು ಅಬ್ರಹಾಮನನ್ನ ನನ್ನ ಕಡೆಗೆ ನೋಡ್ರಿ, ತಲೆಗಳನ್ನ ಮೇಲಕ್ಕೆತ್ತಿ ಗಮನ ಹರಿಸಿ ಆಸಕ್ತಿಯಿಂದ ಕೇಳ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ಈ ದಿನ ನಮ್ಮ ಜೀವಿತದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದಾರೆ ಅಂದ್ರೆ, ಈ 29th ಡೇ ಈ ಉಪವಾಸದ ಪ್ರಾರ್ಥನೆಯಲ್ಲಿ ನನ್ನನ್ನ ದೇವರು ದರ್ಶಿಸಲು ಇಷ್ಟಪಡ್ತಾನೆ. ಬಟ್ ದೇವರು ಏನ್ ನೋಡ್ತಾ ಇದ್ದಾನೆ ಅಂದ್ರೆ, ನಮ್ಮಲ್ಲಿ ನಾವು ಯಥಾರ್ಥವಂತರಾಗಿರಬೇಕು. ಯಥಾರ್ಥತೆ ಅಂದ್ರೆ ಸತ್ಯ, ಟ್ರೂತ್ ಅಲ್ಲಿ ನಿಂತ್ಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ. ಏನೇ ಆಗಲಿ ವಾಗ್ದಾನ ಐತೆ, ಬಟ್ ಅದನ್ನ ನೆರವೇರೋದಕ್ಕೆ ಲೇಟ್ ಆಗ್ತಾ ಇದೆಯಾ, ಬಟ್ ನೀನ್ ಯಥಾರ್ಥವಂತನೇ ಆಗಿರ್ಬೇಕು. ಅಬ್ರಹಾಮನ ಜೀವಿತದಲ್ಲಿ ನೋಡ್ಕೊಳ್ರಿ, 75ನೇ ವರ್ಷದಲ್ಲಿ ವಾಗ್ದಾನ ಬಂದಿದ್ದು, ನೆರವೇರಿದ್ದು ಎಷ್ಟನೇ ವರ್ಷ? 100 ಇಯರ್ಸ್ ಇಲ್ಲಿ ನೆರವೇರಿತು. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲೂ ಕೂಡ ಅಷ್ಟೇ ದೇವರ ವಾಗ್ದಾನ ಕೊಟ್ಟಿದ್ದಾರೆ, ಬಟ್ ಅದು ನೆರವೇರುವುದಕ್ಕೆ ತಡ ಆಗ್ತಾ ಇದೆಯಾ, ಆದ್ರೂ ಕೂಡ ನೀನು ನಂಬಿಗಸ್ತನಾಗಿರ್ಬೇಕು. ಅಬ್ರಹಾಮನು ತನ್ನ ನಂಬಿಕೆಯಲ್ಲಿ ಬಿದ್ದು ಹೋಗಲಿಲ್ಲ, ನಂಬಿಗಸ್ತನಾಗಿಯೇ ಇದ್ದ. ದಟ್ ಈಸ್ ಯಥಾರ್ಥತೆ. ಟ್ರೂತ್ ಅಲ್ಲೇ ನಿಂತ್ಕೊಂಡ. ಆಮೇನ್. ಹಲ್ಲೆಲೂಯಾ. ಲೇಟ್ ಆದ್ರೂ ಕೂಡ ಬಟ್ ಸತ್ಯದಲ್ಲೇ ನಿಂತ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನಿಗೆ ಅನೇಕ ತಡೆಗಳು ಬಂದವು, ಅನೇಕವುಗಳು ಅಬ್ರಹಾಮನ ಜೀವಿತದಲ್ಲಿ ಎದುರಾಯಿತು, ಬಟ್ ಸತ್ಯನ ಬಿಡ್ಲಿಲ್ಲ, ಯಥಾರ್ಥವಾಗಿಯೇ ಜೀವಿಸಿದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾರಳ ಉತ್ತೇಜನದಿಂದ, ಸಾರಳ ಮುಖಾಂತರ, ಸಾರಳು ಹೇಳಿದ್ದಕ್ಕೆ ಯಾರು ಬಂದ್ರು? ಹಾಗರಳು ಬಂದ್ರು. ಸಾರಳು ಕಳಿಸ್ಬಿಡು ಅಂದಿದ ತಕ್ಷಣ ಎರಡನೇ ಮಾತು ಕೇಳಲಿಲ್ಲ, ಇಮಿಡಿಯೇಟ್ಲಿ ಕಳಿಸಿಬಿಟ್ಟ. ನಮ್ಮ ಜೀವಿತದಲ್ಲೂ ಕೂಡ ಯಥಾರ್ಥತೆ ಅಂದ್ರೆ ಹಾಗೆ ಇರಬೇಕು. ಆಮೇನ್. ಅದೇ ಯಥಾರ್ಥತೆ. ಆ ಯಥಾರ್ಥತೆ ಅಂದ್ರೆ ಟ್ರೂತ್. ಅಬ್ರಹಾಮನ ಜೀವಿತದಲ್ಲೇ ಅಬ್ರಹಾಮನು ಟ್ರೂತ್ ಅಲ್ಲಿ ನಿಂತ್ಕೊಂಡ, ಸತ್ಯದಲ್ಲಿ ನಿಂತ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗರಳು ಅಂದ್ರೆ ಶರೀರದ ಆಶೆ, ಲೋಕದ ಆಶೆ. ಹಲ್ಲೆಲೂಯಾ. ಈ ಲೋಕವು ನಿನ್ನಿಂದ ನಿನ್ನಿಂದ ಬಿಟ್ಟು ಬಿಡು ಎಂಬುದಾಗಿ, ಕಳಿಸಿಬಿಡು ಎಂಬುದಾಗಿ, ತೆಗೆದಾಕು ಎಂಬುದಾಗಿ ದೇವರು ಹೇಳ್ತಾ ಇದೆ. ತೆಗೆದಾಕ್ಬೇಕು ನೀನು ಯಥಾರ್ಥವಂತನಾಗಿದ್ರೆ. ನೀ ಯಥಾರ್ಥವಂತನು ಅಂದ್ರೆ, ಯಥಾರ್ಥತೆ ಅಂದ್ರೆ ಏನ್ ಗೊತ್ತಾ? ದಟ್ ಈಸ್ ಟ್ರೂತ್, ಸತ್ಯ.
ಸತ್ಯ. ನಮ್ಮ ಸತ್ಯ ಅಂದ್ರೆ ಏನು? ಬಾಯಿಂದ ಹೇಳುವುದು, ಬಾಯಿಂದ ಏನು ಮಾತನಾಡ್ತೀಯೋ ಹೃದಯ ಅಂಗೀಕಾರ ಮಾಡಿಕೊಳ್ಳೋದೇ ಸತ್ಯ. ಅಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ಅಬ್ರಹಾಮನನ್ನ ಕಂಡು ಅಂದ್ರೆ ನೋಡಿ ಅವನಿಗೆ ವಾಗ್ದಾನ ದೇಶವನ್ನ ಅನುಗ್ರಹ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅಷ್ಟೇ, ನಿನಗೆ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ ನೀನು ಯಥಾರ್ಥತೆಯಲ್ಲಿ ನಿಂತ್ಕೋಬೇಕು. ಆಮೇನ್. ಟ್ರೂತ್ ಅಲ್ಲಿ ನಿಂತ್ಕೋಬೇಕು, ಯಥಾರ್ಥತೆಯಲ್ಲಿ ನಿಂತ್ಕೋಬೇಕು. ಹಲ್ಲೆಲೂಯ. ಯಥಾರ್ಥವಂತರಿಗೆ ಸರಳವಾಗಿದ್ರು ಕೂಡ ಮಾರ್ಗದರ್ಶಕ ಆಗುತ್ತೆ. ಆಮೇನ್. ಯಥಾರ್ಥವಂತರು ಪರಿಪೂರ್ಣವಾಗಿ ನೀನು ಸರಳವಾಗಿಯೇ ಇದೆಯಾ ಏನು ಅಂತ, ಅಲ್ಲೆಲ್ಲ ಲೋಕದವರಿಗಿಂತ ಅಷ್ಟು ಇಲ್ಲ ನಿನ್ನ ಹತ್ರ, ನೀನು ಸರಳವಾಗೇ ಇದೆಯಾ, ಬಟ್ ನೀನೇ ಒಂದು ಮಾರ್ಗದರ್ಶಕವಾಗಿ ಬದಲಾವಣೆ ಆಗ್ತೀಯ. ಆಮೇನ್. ಕಾರಣ ಏನಂತ ಹೇಳಿದ್ರೆ ದೇವರು ನಿನ್ನನ್ನು ನೋಡ್ತಾನೆ, ದೇವರು ನಿನಗೆ ದರ್ಶನ ಕೊಡುವಾತನಾಗಿರ್ತಾನೆ. ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟ. ಆಮೇನ್. ಯಥಾರ್ಥನು ಅಬ್ರಹಾಮನಿಗೆ ಏನಂತ ಕರೀತಾ ಇದ್ದಾರೆ ದೇವರು? ಯಥಾರ್ಥ ಚಿತ್ತನು. ಆಮೇನ್. ಹಲ್ಲೆಲೂಯ. ಯಥಾರ್ಥ ಚಿತ್ತನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅಷ್ಟೇ, ಈ 29th ಡೇ ಅಯ್ಯೋ 29 ದಿನಗಳು ಕೂಡ ಉಪವಾಸದಲ್ಲಿ ಕಳೆದಿದ್ದೇನೆ, ಅಯ್ಯ ಇನ್ನೂ ಕೂಡ ನೆರವೇರ್ತಾ ಇಲ್ಲ ಎಂಬುದಾಗಿ ನೀನು ಅನ್ಕೊಂತಾ ಇದ್ದೀನಿ. ದೇವರು ನಿನ್ನ ಜೀವಿತದಲ್ಲಿ ಆಲ್ರೆಡಿ ಪ್ರಾರಂಭ ಮಾಡಿದ್ದಾನೆ. ಆಮೇನ್. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಸ್ಟಾರ್ಟ್ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ನೀನು ಯಥಾರ್ಥವಾಗಿ ನಿಂತ್ಕೊಳ್ಳುವಂತವನಾಗಿರಬೇಕು. ಹಲ್ಲೆಲೂಯ. ಯಥಾರ್ಥವಾಗಿ ನೀನು ಸ್ಥಿರವಾಗಿ ನಿಂತ್ಕೊಳ್ಳುವಂತವರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಈ ಅಂತ್ಯ ದಿನಗಳಲ್ಲಿ ಯಥಾರ್ಥತೆ ಅನ್ನೋದು, ಸತ್ಯ ಅನ್ನೋದು ದೇವರ ಆಲಯದಲ್ಲಿ ಕಾಣ್ತಾ ಇಲ್ಲ, ದೇವರ ಮಕ್ಕಳ ಜೀವಿತದಲ್ಲಿ ಕಾಣ್ತಾ ಇಲ್ಲ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ ನಾವು ಮಾತು ಕೊಟ್ಟು ತಪ್ಪಿ ಹೋಗಿರುವವರಾಗಿರ್ತೀವಿ, ಮಾತು ಕೊಟ್ಟು ತಪ್ಪಿ ಹೋಗಿರುವವರಾಗಿರ್ತೀವಿ. ಹಲ್ಲೆಲೂಯ. ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಇದ್ರೂ ಕೂಡ ನಾವು ಒಂದು ಉಪವಾಸದ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ಮಾತು ಮಾತಾಡ್ತೀವಿ, ಪ್ರಾರ್ಥನೆ ಮುಗ್ದಾದ ಮೇಲೆ ಇನ್ನೊಂದು ರೀತಿ ಜೀವಿಸ್ತೀವಿ. ಹಲ್ಲೆಲೂಯ. ಅದೆಲ್ಲ ಯಥಾರ್ಥತೆ. ಹಲ್ಲೆಲೂಯ. ಯಾರಿಲ್ಲದೆ ಇದ್ರೂ ಕೂಡ ನಮ್ಮ ಯಥಾರ್ಥತೆ ನಾವು ಬಿಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಲ್ಲದೆ ಇದ್ರು ಕೂಡ ನಮ್ಮ ಯಥಾರ್ಥತೆ ಬಿಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮೀಕನು ಬರೆದ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 18ನೇ ವಚನ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗಿಷ್ಟ. ಆಮೆನ್. ಹಲ್ಲೆಲೂಯ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ. ಆಮೇನ್. ನಮ್ಮ ಪಾಪಗಳನ್ನ ಪಾಪಗಳನ್ನೆಲ್ಲ ಎಲ್ಲಿಗೆ ಹಾಕ್ತಾನಂತೆ? ಸಮುದ್ರದಲ್ಲೇ ಹಾಕ್ಬಿಡ್ತಾನಂತೆ. ಯಾಕಂದ್ರೆ ಸಮುದ್ರ ತಳಭಾಗಕ್ಕೆ ಹೋಗಕ್ಕಾಗುತ್ತಾ? ಆಗಲ್ಲ. ಅಲ್ಲೆಲೂಯ. ಅಷ್ಟು ಆಳವಾಗಿ ಬಿಸಾಕ್ತಾನಂತೆ. ಅಲ್ಲೆಲೂಯ. ಬಟ್ ದೇವರ ವಾಕ್ಯದಲ್ಲಿ ಏನಂತ? ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡಾಗ ದೇವರು ನಮ್ಮ ಪಾಪಗಳನ್ನ ನಾವು ಪ್ರಾರ್ಥನೆ ಮಾಡಿದಾಗ, ದೇವಾ ಪಶ್ಚಾತ್ತಾಪ ಪಟ್ಟಾಗ ನಮ್ಮ ಪಾಪಗಳನ್ನೆಲ್ಲ ಕೂಡ ಸಮುದ್ರ ತಳದಲ್ಲಿ ಬಿಸಾಡ್ತಾನೆ. ಆದರೆ ದೇವರು ಬಿಸಾಡಲ್ಪಟ್ಟಿರುವಂತ ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಸಮುದ್ರ ತಳದಲ್ಲಿ ಬಿಸಾಡಲ್ಪಟ್ಟಿದ್ದಾರೆ. ಬಟ್ ನಮ್ಮ ಜೀವಿತ ಪರಿಶುದ್ಧರಾಗಿರುವ ನಮ್ಮ ಜೀವಿತ, ದೇವರ ಮಕ್ಕಳಾಗಿರುವ ನಮ್ಮ ಜೀವಿತಗಳು ಹೇಗಿರಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ? ಯಥಾರ್ಥವಂತರಾಗಿ. ಆಮೆನ್.
ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ದೇವರು ನೋಡ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಯಾಕಂದ್ರೆ ನೀವೇನಾದ್ರೂ ಈ ಒಂದು ಪಾಪದಲ್ಲಿ ಸಿಕ್ಕಾಕೊಂಡಿದ್ರೆ, ಪಾಪ ಅಂದ್ರೆ ಏನು ಗೊತ್ತಾ? ನೀನು ಸತ್ಯವನ್ನ ಬಿಟ್ಟು ಬೇರೆ ಕಡೆಗೆ ನೋಡೋದೇ ಪಾಪವಾಗಿದೆ. ಹಲ್ಲೆಲೂಯ. ಯಥಾರ್ಥತೆಯನ್ನ ಬಿಟ್ಟು, ಸತ್ಯವನ್ನ ಬಿಟ್ಟು, ಟ್ರೂತ್ ಬಿಟ್ಟು, ಕಷ್ಟದಲ್ಲಿಯೂ ಅವಮಾನದಲ್ಲಿಯೂ ನಿಂದೆಯಲ್ಲಿಯೂ ಸಮಸ್ಯೆಗಳಲ್ಲಿಯೂ ಹೋರಾಟದಲ್ಲಿಯೂ ಕೂಡ ಶ್ರಮೆಗಳಲ್ಲಿಯೂ ಕೂಡ ನೀನು ಸತ್ಯತೆ ಯಥಾರ್ಥತೆಯನ್ನ ಬಿಡಬಾರ್ದು. ಬಿಟ್ರೆ ನೀನು ಬಿಟ್ಟಿರುವುದಕ್ಕಾಗಿ ಅದು ಪಾಪವಾಗಿದೆ. ಅಂತ ಪಾಪಗಳಿಂದ ದೇವರ ಹತ್ರ ಪಶ್ಚಾತ್ತಾಪ ಪಡು. ದೇವಾ, ನನ್ನ ಪಾಪಗಳನ್ನು ಕರ್ತನೆ, ದೇವಾ ನನ್ನನ್ನು ಕ್ಷಮಿಸಪ್ಪ. ಹೌದಪ್ಪ, ಶಾರೀರಿಕವಾಗಿ ಏನು ಪಾಪ ಮಾಡಿಲ್ಲ, ಆದರೆ ಆತ್ಮೀಕವಾಗಿ ನಿನ್ನನ್ನು ದೂಷಿಸಿದ್ದೇನೆ, ನಿನ್ನನ್ನು ಬಿಟ್ಟಿದ್ದೇನೆ ದೇವರ, ನಿನ್ನನ್ನ ಕರ್ತನೆ ದೇವರ. ನಾನು ನಿನ್ನ ಸತ್ಯದಲ್ಲಿ ನಿಲ್ಲಬೇಕಾಗಿರುವಂತ ನಾನು ಯಥಾರ್ಥನಾಗಿ ಜೀವಿಸಲಿಲ್ಲಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಎಂಬುದಾಗಿ ಕೇಳ್ಕೊಂಡಾಗ ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಆಮೆನ್. ಹಲ್ಲೆಲೂಯ. ಕರುಣೆಯೇ ಆತನಿಗೆ ಇಷ್ಟ. ಹಲ್ಲೆಲೂಯ. ನಾವು ಯಾವಾಗಲೂ ದೇವರಿಗೆ ಯಾವ ರೀತಿಯಲ್ಲಿ ಕಾಣಿಸಬೇಕಂದ್ರೆ ಯುದ್ಧ ಮಾಡುವ ಆತರಾಗಿರ್ಬೇಕು, ಯುದ್ಧ ಭೂಮಿಯಲ್ಲಿ ನಿಲ್ಲೋ ತರ ಇರಬೇಕು. ಯುದ್ಧ ಮಾಡುವ ಆತನು ದೇವರಾಗಿರ್ತಾನೆ. ಆಮೆನ್. ಹಲ್ಲೆಲೂಯ. ಹೋರಾಟದಲ್ಲಿ ನೀನ್ ನಿಲ್ಲು. ಆಮೆನ್. ಸಮಸ್ಯೆಗಳಲ್ಲಿ ನೀನ್ ನಿಲ್ಲು. ಹಲ್ಲೆಲೂಯ. ನಿನಗೆ ಭಯ ಬರ್ತಾ ಇದೆಯಾ? ಭಯದಲ್ಲೂ ಕೂಡ ನೀನ್ ನಿಲ್ಲು. ಧೈರ್ಯವಾಗಿ ಭಯವನ್ನ ಹೋಗಲಾಡಿಸಲು ದೇವರು ನಿನ್ನ ಸಂಗಡ ಇರುವ ಆತನಾಗಿರ್ತಾನೆ. ಆಮೆನ್. ನಿನ್ನ ಒಳಗಡೆ ಇದ್ದುಕೊಂಡು ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ನಾವು ಅನೇಕ ಸಾರಿ ಈ ತಪ್ಪುಗಳನ್ನ ನಾವು ಮಾಡುವವರಾಗಿರ್ತೀವಿ. ಹಲ್ಲೆಲೂಯ. ಅನೇಕ ಸಾರಿ ತಪ್ಪುಗಳನ್ನ ಮಾಡ್ತೀವಿ. ನಾವು ಧೈರ್ಯವಾಗಿ ನಿಂತ್ಕೊಂಡಿದ್ದೀವಿ ಅಂತೀವಿ, ಆಪೋಸಿಷನ್, ವಿರೋಧಿ ಬಹಳ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿದ್ರೆ ನಾವು ಭಯ ಪಡುವಂತವರಾಗಿರ್ತೀವಿ. ಭಯಪಟ್ಟು ಸತ್ಯವನ್ನ ಯಥಾರ್ಥತೆಯನ್ನ ಬಿಟ್ಟು ಹೊರಗಡೆಗೆ ಹೊರಟೋಗ್ತೀವಿ. ಎಷ್ಟು ಸಾರಿ ದೇವರ ಸನ್ನಿಧಿಯಿಂದ ಈ ರೀತಿಯಲ್ಲೇ ನೀನು ತಪ್ಪು ಮಾಡಿದ್ಯಾ? ದೇವರ ಸನ್ನಿಧಿಯಲ್ಲೇ ಇದ್ದುಕೊಂಡು ನೀನು ಈ ತಪ್ಪುಗಳನ್ನ ಮಾಡ್ತಾ ಬಂದಿದ್ಯಾ? ನಿನ್ನ ಹೃದಯವನ್ನ ಚೆಕ್ ಮಾಡ್ಕೊ ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗನೇ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಆಮೆನ್. ಅಬ್ರಹಾಮನು ಯಥಾರ್ಥವಂತನು, ಯಥಾರ್ಥ ಚಿತ್ತನು ಆಗಿದ್ದಾನೆ. ಆ ಕಾರಣದಿಂದ ವಾಗ್ದಾನವನ್ನ ನೆರವೇರಿಸುತ್ತಾನೆ. ಹಲ್ಲೆಲೂಯ. ಅಬ್ರಹಾಮನಿಗೆ ಯಥಾರ್ಥ ಚಿತ್ತನು ಎಂಬುದಾಗಿ ಹೆಸರು ಬಂತು. ಈ ದಿನ ನನಗೂ ನಮಗೂ ಚೆಕ್ಕಿದೀವರ ಹಾಟ್, ನಮ್ಮ ಹೃದಯಗಳನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಆಮೆನ್. ಹಲ್ಲೆಲೂಯ. ನೋಡಿ, ಕೀರ್ತನೆಗಳು 21ನೇ ಅಧ್ಯಾಯ, ಕೀರ್ತನೆಗಳು 21ನೇ ಅಧ್ಯಾಯ, ಸೈತಾನನು ಯಾವ ರೀತಿಯಲ್ಲಿ ತಂತ್ರೋಪಕಾಯಗಳನ್ನ ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. ನೋಡಿ ಕೀರ್ತನೆಗಳು 21:11ನೇ ಅಧ್ಯಾಯ. ಅವರು ಅಂದ್ರೆ ಶತ್ರು ತಂತ್ರೋಪಾಯಗಳನ್ನ ಕಲ್ಪಿಸಿ ನಿನಗೆ ಕೇಡನ್ನು ಮಾಡಬೇಕೆಂದು ಆಲೋಚಿಸಿದರು, ಅದು ನಡೆಯುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಶತ್ರು ನಿನಗೆ ಕೇಡನ್ನ ಮಾಡಬೇಕಂತ ಆಲೋಚಿಸಿದ್ರು ಕೂಡ ಅದು ನೀನು ನಡೆಯೋದಿಲ್ಲ. ಕಾರಣ ಏನಂದ್ರೆ ನೀನು ಯಥಾರ್ಥವಂತರ ಪಕ್ಷದಲ್ಲಿ ದೇವರಿರುವಾತನಾಗಿರ್ತಾನೆ. ಆಮೆನ್. ಹಲ್ಲೆಲೂಯ. ನೋಡಿ, ಕೀರ್ತನೆಗಳು 143ನೇ ಅಧ್ಯಾಯ, ಕೀರ್ತನೆಗಳು 143ನೇ ಅಧ್ಯಾಯ. ಒಂದು ನಿಮಿಷ. ಯಥಾರ್ಥ ಚಿಂತನೆ 18ನೇ ವಚನ, 145:18. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಆಮೆನ್. ಯಥಾರ್ಥ ಚಿತ್ತರಿಗೆ ದೇವರು ಎಲ್ಲಿರ್ತಾರಂತೆ? ಹತ್ತಿರವಾಗಿಯೇ ಇರ್ತಾರೆ. ಅಂದ್ರೆ ದೇವರನ್ನ ನೋಡ್ತಾ ಇರ್ತೀರ. ಆಮೆನ್. ಯಥಾರ್ಥ ಚಿತ್ತರು ದೇವರನ್ನ ನೋಡ್ತಾರೆ. ಆಮೆನ್. ಯಥಾರ್ಥ ಚಿತ್ತರಿಗೆ ದೇವರ ಹತ್ತಿರವಾಗಿಯೇ ಇರ್ತಾರೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಿನ್ನಲ್ಲಿಯೂ ನನ್ನಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ಕೂಡ ಈ ಯಥಾರ್ಥತೆ ಅನ್ನೋದನ್ನ ಬಿಡಬಾರ್ದು. ಹಲ್ಲೆಲೂಯ. ಈ ಯಥಾರ್ಥತೆ ಅನ್ನೋದನ್ನ ನಾವು ಬಿಡಬಾರ್ದು. ಯಾಕೆಂದ್ರೆ ಎಂತ ಸಮಯದಲ್ಲೂ ಕೂಡ ಈ ಯಥಾರ್ಥತೆ, ಈ ಟ್ರೂತ್, ಸತ್ಯತೆ ಇದನ್ನ ನೀನು ಬಿಡದೆ ನೀನು ಜೀವಿಸುವುದಾದರೆ ಅಬ್ರಹಾಮನನ್ನ ದೇವರು ಕಂಡು ಅಬ್ರಹಾಮನಿಗೆ ವಾಗ್ದಾನ ಭೂಮಿಯನ್ನ ಅನುಗ್ರಹ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯ. ಏನು ಹೇಳಿದ್ದಾರೋ ಅದನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ.
ಸೇರಿಸಿದ್ದಾರೆ, ವಾಗ್ದಾನ ಭೂಮಿಗೆ ಸೇರಿಸಿದ್ದಾರೆ. ಈ ದಿನ ನಿನ್ನ ನನ್ನ ಜೀವಿತದಲ್ಲಿ ಕೂಡ ಅದೇ ನೆರವೇರಲ್ಪಡ್ಬೇಕು. ಆಮೇಲೆ ದೇವರು ಏನ್ ಹೇಳ್ತಾರೋ ಅದನ್ನ ನೆರವೇರಿಸ್ತಾನೆ. ಸುಳ್ಳುಗಾರನಲ್ಲ, ಮನುಷ್ಯನ ಹಾಗೆ. ಎರಡು ಆಲೋಚನೆಗಳಲ್ಲ, ಎರಡು ಮಾತುಗಳು ಮಾತನಾಡುವಂತವರಲ್ಲ ದೇವರು ಒಂದೇ ಮಾತಿನ ಮೇಲೆ ನಿಂತ್ಕೊಳ್ತಾನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಆತನ ಮಕ್ಕಳಾಗಿರುವಂತ ನಾವುಗಳು ಯಾರಾಗಿದ್ದೀವಿ? ದೇವರ ಮಕ್ಕಳೇ ಆಗಿದ್ದೀವಿ. ಆಮೇನ್. ದೇವರ ಮಕ್ಕಳಲ್ಲಿ ದೇವರ ಗುಣಗಳು ಇಲ್ಲ ಅಂತ ಹೇಳಿದ್ರೆ, ದೇವರ ಗುಣ ಆಗಿರುವಂತ ಯಥಾರ್ಥತೆ ಅಂದ್ರೆ ಸತ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಯಥಾರ್ಥವಂತರಿಗೆ ದೇವರು ಹತ್ತಿರವಾಗಿದ್ದಾನೆ. ಆಮೇನ್. ಯಥಾರ್ಥವಂತರಿಗೆ ದೇವರು ದರ್ಶನವನ್ನ ಕೊಡುವ ಆತನಾಗಿರ್ತಾನೆ. ಹಲ್ಲೆಲೂಯ. ಯಥಾರ್ಥವಂತರು ಸರಳವಾಗಿದ್ರು ಕೂಡ ಮಾರ್ಗದರ್ಶಕವಾಗಿರ್ತಾರೆ. ಹಲ್ಲೆಲೂಯ. ನೀನು ಸರಳವಾಗಿದ್ಯಾ? ನೀನು ಸರಳವಾಗಿದ್ರು, ಏನು ಹೇಳ್ಕೊಳ್ಳೋದು ಅಷ್ಟು ಇಲ್ಲದೆ ಇದ್ರು ಕೂಡ ನೀನೇ ಇತರರಿಗೆ ಮಾರ್ಗದರ್ಶಕವಾಗಿರ್ತೀಯ. ಆಮೇನ್, ಹಲ್ಲೆಲೂಯ. ನೀನು ಹೇಳ್ಕೊಳ್ಳೋದು ಅಷ್ಟು ನಿನಗೆ ಜ್ಞಾನ ಇಲ್ಲದೆ ಇದ್ರು ಕೂಡ, ಹೇಳ್ಕೊಳ್ಳದೆ ಇರುವಷ್ಟು ನಿನಗೆ ಏನು ಇಲ್ಲದೆ ಇದ್ರು ಕೂಡ, ಬಟ್ ದೇಶಕ್ಕೆ ಮಾರ್ಗದರ್ಶಕ ನೀನೇ ಆಗಿದೀಯ. ಆಮೇನ್. ನಿನ್ನ ಕುಟುಂಬಕ್ಕೆ ನೀನು ಮಾರ್ಗದರ್ಶಕ ಆಗಿದೆಯಾ? ಆಮೇನ್. ನೀನಿರುವಂತ ಏರಿಯಾಗೆ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶಕ್ಕೆ ಯಥಾರ್ಥನೇ ಮಾರ್ಗದರ್ಶಕ. ಆಮೇನ್. ಯಥಾರ್ಥನು ಸರಳವಾಗಿದ್ರು ಕೂಡ ಮಾರ್ಗದರ್ಶಕವಾಗಿದ್ದಾನೆ, ಮರೆಯಬೇಡ್ರಿ. ಹಲ್ಲೆಲೂಯ. ನೀನು ಯಥಾರ್ಥವಂತನು. ಅಬ್ರಹಾಮನು ನೋಡಿ, ಅಬ್ರಹಾಮನು ಸರಳವಾಗಿದ್ದಾನೆ. ಹಲ್ಲೆಲೂಯ. ಸರಳವಾಗಿದ್ದಾನೆ, ಬಟ್ ಯಥಾರ್ಥನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮಾರ್ಗದರ್ಶಕ. ಇಡೀ ಮಾನವ ಕುಲಕ್ಕೆ ದೇವರು ಅಬ್ರಹಾಮನ ಮೂಲ ಪಿತೃವಾಗಿ ದೇವರು ನಿಲ್ಲಿಸಿದ್ದಾನೆ. ಆಮೇನ್, ಹಲ್ಲೆಲೂಯ. ಇಡೀ ಇಸ್ರಾಯೇಲ್ ಜನಾಂಗಕ್ಕೆ, ಇಡೀ ಯಹೂದಿಗಳಿಗೆ, ಹಲ್ಲೆಲೂಯ, ಈ ಅಬ್ರಹಾಮನ ಮೂಲ ಪಿತೃವಾಗಿ ದೇವರು ನಿಲ್ಲಿಸಿದ್ದಾನೆ. ನನಗೂ ನಿಮಗೂ ಎಲ್ಲರಿಗೂ ಕೂಡ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನಮ್ಮೆಲ್ಲರಿಗೂ ಕೂಡ ಅಬ್ರಹಾಮನ ಮೂಲ ಪಿತೃವಾಗಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕಾರಣ ಏನು? ಅಬ್ರಹಾಮನು ಯಥಾರ್ಥವಂತನಾಗಿದ್ದಾನೆ. ಯಥಾರ್ಥವಂತನ ಹತ್ರ ದೇವರ ಹತ್ತಿರವಾಗಿಯೇ ಇರ್ತಾನೆ. ಆಮೇನ್. ಯಥಾರ್ಥವಂತನು ಸರಳವಾಗಿದ್ರು ಕೂಡ ಅಷ್ಟು ನೋಡೋದಿಕ್ಕೆ, ಹೊರಗಿನ ಜನಗಳ ಮುಂದೆ ನೋಡೋದಿಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ರು, ಅಷ್ಟು ಬಲಿಷ್ಠನಾಗಿ ಇಲ್ಲದೆ ಇದ್ರು ಕೂಡ, ಅಷ್ಟು ನೋಡ್ಕೊಳ್ಳೋದಿಕ್ಕೆ ಅಷ್ಟು ಚೆನ್ನಾಗಿ ಇಲ್ಲದೆ ಇದ್ರು ಕೂಡ, ಬಟ್ ಯಥಾರ್ಥವಂತನು ಮಾರ್ಗದರ್ಶಕನಾಗಿರ್ತಾನೆ. ಆಮೇನ್. ಸರಳವಾಗಿದ್ರು ಕೂಡ ನಿನ್ನ ಅಯ್ಯೋ ನಾನು ಸರಳವಾಗಿದ್ದೇನೆ, ಯಾರು ನನಗೆ ಇಷ್ಟಪಡೋದಿಲ್ಲ, ಅಯ್ಯೋ ನಾನು ಸರಳವಾಗಿದ್ದೇನೆ, ಅಷ್ಟು ನನಗೆ ನನ್ನ ಹತ್ರ ಇಲ್ಲ ಅನ್ಕೊಳ್ತಾ ಇದ್ದ, ಬಟ್ ನೀನೇ ಮಾರ್ಗದರ್ಶಕ. ನೀನ್ ಯಥಾರ್ಥತೆನ ಬಿಡಬೇಡ, ನೀನ್ ಯಥಾರ್ಥವಂತನಾಗಿರು, ಸತ್ಯವನ್ನ ಬಿಡಬೇಡ. ಯಥಾರ್ಥತೆ ಅಂದ್ರೆ ಟ್ರೂತ್. ಆ ಸತ್ಯವನ್ನ ಬಿಡಬೇಡ. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಲು ಇಷ್ಟಪಡುವ ಆತನಾಗಿರ್ತಾನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಮತ್ತೊಂದು ವಚನವನ್ನ ತೋರಿಸ್ತೀನಿ. ನಹೂಮನು ಬರೆದ ಪ್ರವಾದನೆಯ ಗ್ರಂಥ, 1ನೇ ಅಧ್ಯಾಯ 12ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ದರು, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು, ಅವರು ಕಡಿಯಲ್ಪಡುವರು, ಅವರ ದುರಾಲೋಚಕನು ಇಲ್ಲವಾಗುವನು. ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸುವೆನು. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳುವಂತ ಮಾತು ಏನಂದ್ರೆ, ನೀನೊಂದು ಸಾರಿ ದೇವರ ಕಡೆಗೆ ತಿರುಗಲ್ಪಟ್ಟ ಮೇಲೆ ದೇವರು ನಿನಗೆ ಹೇಳುವಂತ ಮಾತು, ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ರು ಕೂಡ, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು, ಅವರು ಕಡಿಯಲ್ಪಡುವರು, ಆ ದುರಾಲೋಚಕನು ಇಲ್ಲವಾಗುವನು. ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸುವೆನು. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಗ್ದಾನಗಳನ್ನ ದೇವರ ಮಾತುಗಳನ್ನ ನಾವು ಇಟ್ಕೋಬೇಕು. ಅವ್ರಿವರು ಹೇಳಿದ್ದನ್ನ ಇಟ್ಕೋಬಾರ್ದು. ಅವ್ರಿವ್ರು ಏನ್ ಹೇಳ್ತಾರೆ ಅದನ್ನ ಬಿಟ್ಟು ಬಿಡ್ರಿ. ದೇವರು ಏನ್ ಹೇಳ್ತಾನೆ ಆ ಮಾತನ್ನ ಇಟ್ಕೊಳ್ರಿ. ಆಗ ನಿನ್ನ ಜೀವಿತದಲ್ಲಿ ಎಲ್ಲವೂ ಕೂಡ ನೆರವೇರುತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ದೇವರ ಮಾತನ್ನೇ ಇಟ್ಕೊಳ್ರಿ. ಆ ಮಾತೆ ನಿನಗೆ ಜೀವವನ್ನ ಕೊಡುತ್ತೆ, ಲೈಫ್ ಕೊಡುತ್ತೆ. ಲೈಫ್ ಕೊಡುವಂತ ಮಾತನ್ನೇ ಇಟ್ಕೊಳ್ರಿ. ಮನುಷ್ಯರ ಮಾತುಗಳು ಏನ್ ಹೇಳ್ತಾರೆ ಅದನ್ನ ಬಿಟ್ಟು ಬಿಡ್ರಿ. ಹಲ್ಲೆಲೂಯ,
ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಿನ್ನ ಶತ್ರು ಎಷ್ಟು ಹೆಚ್ಚಾಗಿದ್ರು ಕೂಡ, ಪ್ರಬಲವಾಗಿದ್ರು ಕೂಡ, ಅವರು ದೇವರು ಏನ್ ಹೇಳ್ತಾ ಇದಾರೆ ಗೊತ್ತಾ? ಅವರು ಕಡಿಯಲ್ಪಡುವರು. ಆ ದುರಾಲೋಚಕನು ಇಲ್ಲವಾಗುವನು, ಭಯಪಡಬೇಡ, ಧೈರ್ಯವಾಗಿರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಂತ್ಯ ದಿನಗಳಲ್ಲಿದೆ. ದುರಾದೃಷ್ಟವಶಾತ್ ಏನಂದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ಯಥಾರ್ಥತೆ ಇಲ್ಲ. ಒಂದು ಮಾತು ಹೇಳಿದ್ರೆ ಆ ಮಾತನ್ನ ನೆರವೇರಿಸುವುದಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ದೇವರಂದ್ರೆ ನಿರ್ಲಕ್ಷ್ಯವಾಗಿ ದೇವರ ಮಾತನ್ನ ಇಟ್ಕೊಳ್ತಾ ಇಲ್ಲ, ಮನುಷ್ಯರ ಮಾತನ್ನ ಇಟ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಮನುಷ್ಯರ ಮಾತನ್ನ ಇಟ್ಕೊಳ್ತಾ ಇದ್ದಾರೆ. ಮನುಷ್ಯರ ಮಾತು ನೀನು ಇಟ್ಕೊಂಡ್ರೆ ಮನುಷ್ಯರ ಮಾತು ನಿನಗೆ ನಿದ್ದೆ ಇಲ್ದಿರಾಗೆ ಮಾಡುತ್ತೆ. ಆದ್ರೆ ದೇವರ ಮಾತು ಇಟ್ಕೊಂಡ್ರೆ ದೇವರು ನಿನ್ನ ಜೀವಿತದಲ್ಲಿ ಪರಿಪೂರ್ಣವಾಗಿ ಎಲ್ಲವನ್ನ ಸರಿ ಮಾಡಲು ಶಕ್ತನಾಗಿದ್ದಾನೆ. ದೇವರ ಮಾತು ಲೈಫ್ ಕೊಡುವಂಥದ್ದು, ಲೈಫ್ ತೆಗೆಯೋದಲ್ಲ. ಮನುಷ್ಯರ ಮಾತು ಲೈಫ್ ನ ಹಾಳು ಮಾಡುವಂಥದ್ದು, ಆದ್ರೆ ದೇವರ ಮಾತು ಲೈಫ್ ಕೊಡುವಂಥದ್ದು. ಹಲ್ಲೆಲೂಯಾ. ಈ ವಾಕ್ಯವನ್ನ ಹಿಡಿದುಕೊಂಡ್ರೆ, ಮಾತನ್ನ ಇಟ್ಕೊಂಡ್ರೆ, ಆ ಮಾತನ್ನ ಹಿಡಿದುಕೊಂಡು ನೀನು ಜೀವಿಸ್ರೆ, ನೀವು ಇವಾಗ ಅಲ್ಪರಾಗಿದ್ರು ಕೂಡ ಅಷ್ಟೇ, ಅಲ್ಪರಾಗಿದ್ರು, ಸರಳವಾಗಿದ್ರು ಕೂಡ, ಬಟ್ ನೀನ್ ಬಡವನಾಗಿದ್ರು, ಏನು ಇಲ್ಲದೆ ಇರೋವನಾಗಿದ್ರು ಕೂಡ, ಬಟ್ ನೀನು ಮಾರ್ಗದರ್ಶಕನಾಗಿಯೇ ಇರ್ತೀಯ. ಆಮೆನ್. ಹಲ್ಲೆಲೂಯಾ. ಒಂದಲ್ಲ ಒಂದು ದಿನ ದೇವರು ನಿನ್ನನ್ನ ಮೇಲೆ ಕೆತ್ತುವ ಆತನಾಗಿರ್ತಾನೆ. ಏನೇ ಆಗಲಿ, ನಾನು ಈ ದಿನದಿಂದ ಕೆಡ್ತೇನೆ, ನಾನು ಯಥಾರ್ಥವಾಗಿ ಜೀವಿಸುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೋ. ದೇವರು ಯಥಾರ್ಥನಿಗೆ ದೇವರನ್ನು ನೋಡಿ ಅವನಿಗೆ ವಾಗ್ದಾನವನ್ನ ನೆರವೇರಿಸುವ ಆತನಾಗಿರ್ತಾನೆ. ಆಮೇನ್. ಸುಳ್ಳುಗಾರನ ವಾಗ್ದಾನಗಳು ನೆರವೇರಿಸಲ್ಲ. ಹಲ್ಲೆಲೂಯಾ. ಅಂತ್ಯ ದಿನಗಳಲ್ಲಿ ದೇವರು ಯಥಾರ್ಥರನ್ನ ಹುಡುಕ್ತಾ ಇದ್ದಾರೆ. ದೇಶದಲ್ಲಿ ನಂಬಿಗಸ್ತರನ್ನ ಹುಡುಕ್ತಾ ಇದ್ದಾರೆ. ಆ ಯಥಾರ್ಥರಿಗೆ ದೇವರ ದರ್ಶನ ಕೊಟ್ಟು ಆತನಿಗೆ ನಮ್ಮನ್ನು ನಾವೇ ಇತರರಿಗೆ ಮಾರ್ಗದರ್ಶಕವಾಗಿ ದೇವರು ನಿಲ್ಲಿಸಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಆಮೇನ್. ಹಲ್ಲೆಲೂಯಾ. ಮರ್ತೋಗ್ಬೇಡ್ರಿ, ಯಥಾರ್ಥರು ಸರಳರಾಗಿದ್ರು ಕೂಡ ಮಾರ್ಗದರ್ಶಕರಾಗಿರ್ತಾರೆ. ಆಮೇನ್. ಅಲ್ಲೆಲ್ಲೋ ನೀನೇ ಒಂದು ಮಾರ್ಗದರ್ಶಕ ನಿನ್ನ ಕುಟುಂಬಕ್ಕೆ, ನೀನೇ ಒಂದು ಮಾರ್ಗದರ್ಶಕ ನಿನ್ನ ಸ್ನೇಹಿತರಿಗೆ, ನಿನ್ನ ಏರಿಯಾಗೆ, ಸುತ್ತಲೂ ಇರುವಂತಹ ಜನಗಳಿಗೆ ನೀನೇ ಒಂದು ಮಾರ್ಗದರ್ಶಕ. ಅಲ್ಲೆಲ್ಲೂಯ. ಒಂದು ಮಾರ್ಗದರ್ಶಕವಾಗಿ ದೇವರನ್ನು ನಿಲ್ಲಿಸಬೇಕು ಎಂಬುದಾಗಿ ಇಷ್ಟಪಡ್ತಾ ಇದ್ದಾರೆ. ನೀನು ಮಾರ್ಗದರ್ಶಕ ಆಗ್ಬೇಕಂದ್ರೆ ಮೊದಲು ನೀನು ಯಥಾರ್ಥವಂತನಾಗಿರ್ಬೇಕು. ಯಥಾರ್ಥತೆ ಅಂದ್ರೆ ಟ್ರೂತ್, ಸತ್ಯದಲ್ಲಿ ನಿಲ್ಲುವಂತವನಾಗಿರ್ಬೇಕು. ಏನೇ ಆಗಲಿ ಈ ಸತ್ಯವನ್ನ ಬಿಟ್ಟು ನಾನು ಎಡಕ್ಕಾಗಲಿ ಬಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದಿಲ್ಲ. ನಾನು ಟ್ರೂತ್ ಅಲ್ಲೇ ಕೊಡ್ತೀನಿ. ಎಷ್ಟೇ ಹೋರಾಟಗಳು ಬಂದ್ರು, ಎಷ್ಟೇ ಬಿರುಗಾಳಿ ಬಂದು ಬೀಸಿದ್ರು ಕೂಡ, ತುಫಾನ್ ಬಂದು ಹೊಡಿತಾ ಇದ್ರು ಕೂಡ ನಾನು ಟ್ರೂತ್ ಅಲ್ಲಿ ನಿಂತ್ಕೊಳ್ತೀನಿ ಎಂಬುದಾಗಿ ಒಂದು ತೀರ್ಮಾನದಲ್ಲಿ ನಿಂತ್ಕೊಳ್ರೆ ದೇವರು ನಿನ್ನ ಜೀವಿತವನ್ನು ಆಶೀರ್ವಾದಕರವಾಗಿ ನಿಲ್ಲಿಸುತ್ತಾನೆ. ಆಮೇನ್. ಅಬ್ರಹಾಮನ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಿನಗೂ ನನಗೂ ನಮ್ಮೆಲ್ಲರಿಗೂ ದೇವರು ಅನುಗ್ರಹ ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಈ ಮಾತನ್ನ ಹಿಡಿದುಕೊಂಡು ಪ್ರಾರ್ಥಿಸ್ರೆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವ. ಇರುವಂತಹ ಸ್ಥಳದಲ್ಲಿ ಮೊಣಕಾಲಾಕ್ರಿ, ಇಲ್ಲಾಂದ್ರೆ ಎದ್ದು ನಿಂತವರಾಗಿ ಪ್ರಾರ್ಥಿಸ್ರಿ. ಅಯ್ಯ ಸ್ತೋತ್ರಗಳಪ್ಪ. ಅಪ್ಪ ತಂದೆ ಆದ ದೇವರೇ, ನಿಮಗೆ ವಂದನೆಗಳಪ್ಪ. ಥ್ಯಾಂಕ್ ಯು ಫಾದರ್ ಗಾಡ್. ಎಸ್ಸಯ್ಯ, ಈ ದಿನ ನಾವುಗಳು ಕೂಡ ನಿನ್ನ ಸನ್ನಿಧಿಯಲ್ಲಿ ಇದೀವಿ ದೇವರೇ. ಅಯ್ಯ, ಅಬ್ರಹಾಮನು ಕರ್ತನೆ ದೇವ, ಒಂದು ಟೈಮಲ್ಲಿ ಲೋಕದಲ್ಲಿ ಲೋಕಾನುಸಾರವಾಗಿ ಜೀವಿಸಿರುವುದು ಅಂತವರಿಗೆ ನೀನು ಮಾತನಾಡಿ ಕರ್ತನೆ ದೇವ, ನಿನ್ನ ಮಾತನ್ನ ತೆಗೆದುಕೊಂಡು ನೀವು ಅಂತವರ ಹತ್ರ ಮಾತನಾಡಿ ಕರ್ತನೆ. ಅಬ್ರಹಾಮನು ನಿನ್ನ ಮಾತನ್ನ ಹಿಡಿದುಕೊಂಡು ನಡೆಯುವಂತವರಾದ ಕರ್ತನೆ. ಸ್ಟಿಲ್ ವಾಗ್ದಾನ ಭೂಮಿಗೆ ನಡೆಯುವಂತವರು ದೇವರೇ, ಎಲ್ಲ ಕಡೆ ಈ ಭೂಮಿ ಮೇಲೆ ಇರುವಂತವರೆಗೂ ಇರುವಷ್ಟು ಕಾಲ ಕರ್ತನೆ, ಸಾಯೋವರೆಗೂ ನಿನ್ನಲ್ಲಿಯೇ ಜೀವಿಸ್ತಾ ದೇವ ಕೂಡಿ ಬಂದಿರುವಂತ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ಕೂಡ ಅಯ್ಯ ಯಥಾರ್ಥವಾಗಿ ಜೀವಿಸುವ ಹಾಗೆ ಕೃಪೆ ತೋರಿಸಪ್ಪ. ಯಥಾರ್ಥತೆಯಲ್ಲೇ ಇದೆ ಅಬ್ರಹಾಮನ ಆಶೀರ್ವಾದಗಳು, ಯಥಾರ್ಥತೆಯೇ ಇಲ್ಲದೆ ಸಂಪೂರ್ಣವಾಗಿರುವಂತ ಸಮಾಧಾನ, ಯಥಾರ್ಥವಾಗಿ ಜೀವಿಸುವುದರಲ್ಲೇ ಇದೆ ಆರೋಗ್ಯ, ಯಥಾರ್ಥವಾಗಿ ಜೀವಿಸುವುದರಲ್ಲೇ ಇದೆ ಅಭಿಷೇಕ. ದೇವರೇ, ನೋಡ್ತಾ ಇರುವಂತ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ಒಂದು
ಒಂದು ತೀರ್ಮಾನ ಮಾಡಿಕೊಳ್ಳಲಿ ಕರ್ತನೆ. ಕೃಪೆ ತೋರಿಸಪ್ಪ. ಯಥಾರ್ಥರಾಗಿ ದೇವರ ಹತ್ತಿರವಾಗಿಯೇ ಇರ್ತಾನೆ, ದೇವರು ದರ್ಶನ ಕೊಡ್ತಾನೆ. ಈ ದಿನ ನೀನು ತೀರ್ಮಾನ ಮಾಡಿಕೊಂಡ್ರೆ ನೀನು ಸರಳವಾಗಿದ್ರೂ ಕೂಡ ಯಥಾರ್ಥರು ಮಾರ್ಗದರ್ಶಕರಾಗಿರ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥಿಸ್ರಿ. ಅಯ್ಯ ಅಯ್ಯ ದೇವರೇ, ನನ್ನನ್ನು ಕ್ಷಮಿಸಪ್ಪ, ನನ್ನ ಪಾಪಗಳನ್ನು ಕ್ಷಮಿಸಪ್ಪ. ಹೌದಪ್ಪ, ಎಷ್ಟೋ ಸಾರಿ ಟ್ರೂತಲ್ಲಿ, ಯಥಾರ್ಥತೆಯಲ್ಲಿ, ಸತ್ಯದಲ್ಲಿ ನಿಲ್ಲದೆ ಕರ್ತನೆ, ಸುಳ್ಳುಗಾರನಾಗಿ ಕರ್ತನೆ ಜೀವಿಸಿದ್ದೀನಪ್ಪ. ನನ್ನನ್ನು ಕ್ಷಮಿಸು ಕರ್ತನೆ, ನನ್ನ ಪಾಪಗಳನ್ನು ಕ್ಷಮಿಸು ಕರ್ತನೆ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸು ಕರ್ತನೆ ದೇವರೇ. ಅಯ್ಯ ನನ್ನನ್ನು ಕರುಣಿಸು ಕರ್ತನೆ ದೇವರೇ. ಅಯ್ಯ ನನ್ನನ್ನು ಕ್ಷಮಿಸು ದೇವರೇ. ದೇವಾ ಕನಿಕರಿಸು ಕರ್ತನೆ ದೇವರೇ. ಪುನಃ ನನ್ನನ್ನು ಯಥಾರ್ಥವಾಗಿ ಜೀವಿಸುವುದ ಕಡೆಗೆ ಕರ್ತನೆ ನಡೆಸು ಕರ್ತನೆ. ಅಯ್ಯ ಈ ಸುಳ್ಳನ್ನು ತೆಗೆದು ಹಾಕಿ ಯಥಾರ್ಥವಾಗಿ ಟ್ರೂತ್ ಆಗಿ ಸತ್ಯದಲ್ಲಿ ನಿಲ್ಲುವ ಹಾಗೆ ಕರ್ತನೆ ನನ್ನನ್ನು, ನಮ್ಮನ್ನ ನೋಡ್ತಾ ಇರುವಂತೆ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ವಿಶೇಷ ಕಾರ್ಯಗಳು ನಡೆಯಲಿ ಕರ್ತನೆ.